ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ನಡೆಸ್ತಾ ಇರುವಂತಹ ದಾದಾಗಿರಿಗೆ ಅಂಕುಶವನ್ನು ಹಾಕಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆಯ ಮೂಲಕ ಅಂಕುಶವನ್ನು ಹಾಕ್ತಾ ಇದೆ. ಸುಗ್ರೀವಾಜ್ಞೆಯನ್ನ ಇವತ್ತೇ ಫೈನಲ್ ಮಾಡುವಂತಹ ಸಾಧ್ಯತೆ ಇದೆ. ಸಿಎಂ ಸಹಿ ಆದ ಕೂಡಲೇ ಸುಗ್ರೀವಾಜ್ಞೆ ಫೈನಲ್ ಆದಂಗೆ ಸಿಎಂ ಪರಿಶೀಲನೆಗೆ ಕಾನೂನು ಇಲಾಖೆ ಕಳುಹಿಸಿದೆ. ಸಿಎಂ ಒಪ್ಪಿಗೆ ಸಿಕ್ಕ ಬಳಿಕ ರಾಜ್ಯಪಾಲರಿಗೆ ಇದನ್ನು ಕಳುಹಿಸಿಕೊಡಲಾಗುತ್ತೆ. ಅದಾದ ಮೇಲೆ ರಾಜ್ಯಪಾಲರು ಅಂಕಿತ ಆಗ್ತಾ ಇದ್ದ ಹಾಗೆ ಒಂದು ಕಠಿಣ ಕಾನೂನು ಜಾರಿಗೆ ಬರುತ್ತೆ ಸುಗ್ರೀವಾಜ್ಞೆಯ ಮೂಲಕ. ಈ ಮೂಲಕ ಶತಾಯಗತಾಯ ರಾಜ್ಯದಲ್ಲಾಗ್ತಾ ಇರುವಂತಹ ಈ ಮೈಕ್ರೋ ಫೈನಾನ್ಸ್ನ ಕಿರುಕುಳವನ್ನು ತಡೆಯಲಿಕ್ಕೆ ರಾಜ್ಯ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನಿಟ್ಟಿರುವಂಥದ್ದು. ಹಾಗಾದರೆ ಈ ಸುಗ್ರೀವಾಜ್ಞೆಯಲ್ಲಿ ಏನಿರುತ್ತೆ, ಯಾವ ಅಂಶಗಳನ್ನು ಇಟ್ಕೊಂಡು ಇವರ ಟಾರ್ಚರನ್ನು ಕಂಟ್ರೋಲ್ ಮಾಡಲಾಗುತ್ತೆ ಅಂಥೇಳಿ ಕೂಡ ನೋಡ್ತಾ ಹೋಗೋಣ. ಆನ್ಲೈನ್ ಪೋರ್ಟಲ್ನಲ್ಲಿ ಸಾಲ ನೀಡಿರುವ ಕುರಿತು ಅಪ್ಡೇಟು, ಸಾಲಕ್ಕೆ ವಿಧಿಸಿರುವಂತಹ ಬಡ್ಡಿ ದರದ ಪ್ರಮಾಣ ಪಾರದರ್ಶಕವಾಗಿರಬೇಕು, ಮೈಕ್ರೋ ಫೈನಾನ್ಸ್ಗಳು RBI ನೀತಿಗೆ ಅನುಗುಣವಾಗಿರಬೇಕು, ಈ ರೀತಿಯ ಅಂಶಗಳನ್ನು ಒಳಗೊಂಡಂತಹ ಕಾನೂನು ಇದಾಗಿದೆ. ಮುಖ್ಯಮಂತ್ರಿಗಳು ಆರೋಗ್ಯದ ಸ್ವಲ್ಪ ಅವರಿಗೆ ಕಾಲಿನಲ್ಲಿ ತೊಂದರೆ ಆಗಿರೋದ್ರಿಂದ ಸ್ವಲ್ಪ ಅವರು ನೋಡಬೇಕಲ್ಲ, ಅವರು ನೋಡಿ ಸಹಿ ಮಾಡಿದರೆ ತಾನೇ ಆಗುತ್ತೆ. ಅವರ ಪ್ರೋಗ್ರಾಮ್ ಹೇಗಿದೆಯೋ ಗೊತ್ತಿಲ್ಲ. ಒಂದು ವೇಳೆ ಅವರು ಸಹಿ ಮಾಡಿ ಡ್ರಾಫ್ಟಿಗೆ ಅಪ್ರೂವ್ ಮಾಡಿ ಕೊಟ್ಟರೆ ಕಳಿಸ್ಕೊಡ್ತಾರೆ. ಇಲ್ಲ, ಹೊಸದಾಗೆ ನಾನು ನಿನ್ನೆ ಹೇಳಿದ್ನಲ್ಲ, ಕೆಲವು ಕಾನೂನುಗಳನ್ನು ಕೂಡ ಈಗಾಗಲೇ ಎಕ್ಸಿಸ್ಟಿಂಗ್ ಕಾನೂನುಗಳೇನಿದೆ ಅದನ್ನೆಲ್ಲ ಲಿಂಕ್ ಮಾಡಬೇಕಾಗತ್ತೆ, ಆ ಪ್ರೊವಿಷನ್ಸು ಕೂಡ ಮಾಡಬೇಕಾಗತ್ತೆ ಅಂತೇಳಿ ಅದನ್ನೆಲ್ಲ ಬಹುಶಃ ಮಾಡಿರಬೇಕು ಅಂತ ಅಂದ್ಕೊಳ್ತೀನಿ. ನಾನು ಫೈನಲ್ ಡ್ರಾಫ್ಟ್ ನೋಡಿಲ್ಲ. ನಮ್ಮ ಸರ್ಕಾರ ಅನೇಕ FIRಗಳಾಗಿದೆ. ಬೀದರು, ಬೆಳಗಾಮು, ಮೈಸೂರು, ಬೆಂಗಳೂರು, ರಾಮನಗರ ಎಲ್ಲ ಕಡೆನೂ ಕೂಡ ಆಗಿದೆ. ಎಲ್ಲದಕ್ಕೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಆದೇಶ ನೀಡಿದ್ದಾರೆ. ಕೋಆಪರೇಷನ್ ಮಿನಿಸ್ಟ್ರು ಕೂಡ ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಏನಿದೆ ಅದಕ್ಕೂ ಕೂಡ ಮಾಡಿದೆ. ಈಗ ಆರ್ಡಿನೆನ್ಸು ರೆಡಿಯಾಗಿದೆ. ಈಗ ಕೂಡಲೇ ಚೀಫ್ ಮಿನಿಸ್ಟರ್ ಕೂಡ ಸದ್ಯದಲ್ಲೇ ಇವತ್ತು ನಾಳೆಲೆ ಗವರ್ನರ್ಗೆ ಹೋಗ್ತಾ ಇದೆ. ನಮ್ಮ ಬಡವ್ರನ್ನ ರಕ್ಷಣೆ ಮಾಡಬೇಕು, ಹಂಗಂತ ಅವ್ರಿಗೆಲ್ಲ ಎಕ್ಸ್ಪ್ಲಾಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಡ್ಡಿ ಥರದಲ್ಲಿ ಈಗ ಮೀಟರ್ ಬಡ್ಡಿ, ಆ ಬಡ್ಡಿ ಈ ಬಡ್ಡಿ ಮಾಡಿಕೊಂಡು ರೌಡಿಗಳನ್ನ ಬಿಟ್ಬಿಟ್ಟು ಎದುರಿಸಿ ಮಾಡಿ ಇವೆಲ್ಲ ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಪ್ರತಿ ಜಿಲ್ಲಾ ಕಚೇರಿಯಲ್ಲೂ ಕೂಡ ಒಂದು ಹೆಲ್ಪ್ಲೈನ್ ಕೂಡ ನಾವು ಮಾಡಿದ್ದೀವಿ. ನಾನು ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಅಂಥದ್ದು ಎಲ್ಲೆಲ್ಲಿ ಹ್ಯಾರಾಸ್ಮೆಂಟ್ ಇದೆ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳ ಹೆಲ್ಪ್ಲೈನ್ಗೆ